ವಂದನೆಗಳಾಂಟಿ. ವಂದನೆಗಳು. ಓಕೆ, ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಭಾಗಿಸುವುದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ನೀವು ಕೊಟ್ಟಂತೆ ಒಂದು ದಿನದಲ್ಲಿ ನಿಮ್ಮ ಪಾದದ ಸಮ್ಮುಖಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ ಸ್ವಾಮಿ. ನಿಮ್ಮ ಮಾತುಗಳಿಂದ ನಮ್ಮನ್ನು ಎಚ್ಚರಿಸಿ ಬಲಪಡಿಸಿ. ಯಾಕಂದ್ರೆ ಕರ್ತನೆ, ಅನೇಕ ಬಾರಿ ನಿಮ್ಮ ಮಾತುಗಳು ನಮಗೆ ತಿಳಿದಾಗಿಯೂ ದೂರವಾಗುವಂತ ಪರಿಸ್ಥಿತಿಗಳಲ್ಲಿ ನಾವಿದ್ದೇವೆ. ನಮ್ಮನ್ನು ಕ್ಷಮಿಸಿ. ಇನ್ನು ಮುಂದಾದರೂ ಕೇಳಿದ ಮಾತುಗಳನ್ನು ಬಿಟ್ಟು ಬಿಡುವವರಾಗಿರದೆ ಕೇಳಿ ಅದರ ಪ್ರಕಾರ ಜೀವಿಸಿ ನಿಮ್ಮನ್ನು ಈ ಲೋಕದಲ್ಲಿ ಮಹಿಮೆ ಪಡಿಸುವವರಾಗಿ ನಾವೆಲ್ಲರಿರುವ ಹಾಗೆ ನಮಗೆ ಸಹಾಯ ಮಾಡಿ. ಈ ದಿನ ನಿಮ್ಮ ಮಾತುಗಳನ್ನು ಕೇಳುವುದಕ್ಕೂ ಹೇಳುವುದಕ್ಕೂ ಸಿದ್ಧರಾಗುತ್ತಿರುವಂತ ನಮಗೆ ಬೇಕಾಗಿರುವ ನಿಮ್ಮ ಆತ್ಮನ ಸಹಾಯವನ್ನು ನೀವೇ ಕೊಟ್ಟು ನಡೆಸಿ ಕರ್ತನೆ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ನೋಡದೆ ನಿಮ್ಮನ್ನೇ ನೋಡುವವರಾಗಿರುವುದಕ್ಕೆ ನಮಗೆ ಸಹಾಯ ಮಾಡುತ್ತಿರೆಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಸಭೆಯಾಗಿ ಈ ಗೂಗಲ್ ಮೀಟ್ ಮೂಲಕವಾಗಿ ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ವಂದನೆಗಳನ್ನು ನಾನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ಕ್ರೈಸ್ತರಾಗಿ ಈ ಲೋಕದಲ್ಲಿ ಜೀವಿಸುತ್ತಾ ಬದುಕುತ್ತಾ ಹೆಸರನ್ನು ಮಾಡಿರುವಂತ ನಾವೆಲ್ಲರೂ ಕೂಡ ಪ್ರಾರ್ಥನೆಯಾಗಿರುವಂತ ಪ್ರಾಮುಖ್ಯತೆ ಪ್ರತ್ಯೇಕವಾಗಿ ಹೇಳಬೇಕಾದಂತ ಅವಶ್ಯಕತೆ ನಮಗಿಲ್ಲ. ಯಾಕಂದ್ರೆ ಪ್ರಾರ್ಥನೆ ಬಹಳ ಅಮೂಲ್ಯವಾದದ್ದು, ಬಹಳ ವಿಶೇಷವಾದದ್ದು, ಬಹಳ ಪ್ರಾಮುಖ್ಯವಾದದ್ದು. ಆದರೆ ಪ್ರಾರ್ಥಿಸುತ್ತಿರುವಂತ ಕ್ರೈಸ್ತರು ಈ ದಿನಮಾನಗಳಲ್ಲಿ ಹೆಚ್ಚಾಗಿದ್ದಾರೆ. ಪ್ರಾರ್ಥನೆಯ ಮೂಲಕ ದೇವರ ಮೇಲೆ ಆಧಾರಗೊಂಡು ಬದುಕುವಂತ ಕ್ರೈಸ್ತರು ಕಡಿಮೆ ಆಗಿದ್ದಾರೆ. ಮತ್ತೆ ಪ್ರಾರ್ಥಿಸುವಂತ ಕ್ರೈಸ್ತರು ಹೆಚ್ಚಾಗಿದ್ದಾರೆ. ಈ ಪ್ರಾರ್ಥನೆಯ ಮೂಲಕ ದೇವರ ಮೇಲೆ ಆಶ್ರಯಿಸಿಕೊಂಡು ದೇವರನ್ನು ಆಧಾರ ಮಾಡಿಕೊಂಡಂತ ಕ್ರೈಸ್ತರು ಕಡಿಮೆ ಆಗಿದ್ದಾರೆ. ಯಾಕೆಂದರೆ ಪ್ರಾರ್ಥಿಸುವಂಥದ್ದು ಮುಖ್ಯವೇ, ಆದರೆ ಪ್ರಾರ್ಥನೆ ಮಾತ್ರ ಮುಖ್ಯ ಅಲ್ಲ. ವಿಶ್ವಾಸವು ಮುಖ್ಯವೇ. ಕ್ರಿಯೆಗಳಿಲ್ಲದೆ ಇರುವಂತ ವಿಶ್ವಾಸವು ಪ್ರಯೋಜನವಿಲ್ಲ. ಅಂದರೆ ಯಾವ ಒಂದು ಕಾಣದಿರುವಂತ ನಂಬಿಕೆ, ಕಾಣದಿರುವಂತ ಒಂದು ಕ್ರಿಯೆ ಕಾಣುವಂತ ಒಂದು ದೊಡ್ಡ ಕಾರ್ಯವನ್ನು ಮಾಡುತ್ತೆ. ಅಂದ್ರೆ ನಾನು ರಹಸ್ಯವಾಗಿ ಮಾಡುವಂತ ಪ್ರಾರ್ಥನೆ, ಯಾರಿಗೂ ತಿಳಿಯದೆ ಮಾಡುವಂತ ಪ್ರಾರ್ಥನೆ ಎಲ್ಲರಿಗೂ ತಿಳಿಯುವಂತ ದೊಡ್ಡ ಕಾರ್ಯಗಳನ್ನು ಮಾಡುತ್ತೆ. ನನ್ನಲ್ಲಿರುವಂತ ರಹಸ್ಯವಾದಂತ ನಂಬಿಕೆ ಅಥವಾ ನನ್ನಲ್ಲಿರುವಂತ ಯಾರಿಗೂ ಕಾಣದಂತ ವಿಶ್ವಾಸ ದೊಡ್ಡ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ನಂಬಿಕೆ, ಪ್ರಾರ್ಥನೆ ಇವೆಲ್ಲ ಮುಖ್ಯನೇ. ಆದರೆ ಈ ಮುಖ್ಯವಾದಂತ ಪ್ರಾರ್ಥನೆ, ಈ ಮುಖ್ಯವಾದಂತ ನಂಬಿಕೆ ಯಾವುದಾದ್ರೆ ಮುಖ್ಯ ಅಂತ ನಾವು ಹೇಳಿಕೊಳ್ಳುತ್ತೇವೋ ಅವುಗಳ ಜೊತೆಗಿರಬೇಕಾಗಿರುವಂತ ಕ್ರಿಯೆಗಳು ಕೂಡ ಬಹಳ ಪ್ರಾಮುಖ್ಯ. ಇಂದಿನ ಕ್ರೈಸ್ತರು ಪ್ರಾರ್ಥನೆ ಮುಖ್ಯ ಎಂಬುದಾಗಿ ಹೇಳ್ತಿದ್ದಾರೆ. ಅದು ಎಂದಿಗೂ ತಪ್ಪಲ್ಲ, ಅದು ಅಸತ್ಯವಾದ ಮಾತಲ್ಲ, ಅದು ಸತ್ಯವಾದ ಮಾತೆ. ಆದರೆ ಪ್ರಾರ್ಥಿಸುತ್ತಿರುವಂತ ಕ್ರೈಸ್ತರಾದ ನಾವು, ಪ್ರಾರ್ಥನೆಯಲ್ಲಿ ದೇವರ ಸಹಾಯವನ್ನು ಕೇಳುತ್ತಿರುವ ನಾವು, ನಮ್ಮ ಬದುಕಿನಲ್ಲಿ ಬರುವಷ್ಟರೊಳಗಾಗಿ ನಿಜವಾಗ್ಲೂ ದೇವರ ಸಹಾಯವನ್ನು ಬೇಡುತ್ತಾ, ಆತನನ್ನು ಕೇಳುತ್ತಾ, ಆತನನ್ನು ಆಧಾರ ಮಾಡಿಕೊಂಡು ಆಶ್ರಯಿಸಿಕೊಂಡವರಾಗಿ ನಾವಿದ್ದೇವೆ ಅಂತಂದ್ರೆ ಬಹಳ ಜನ ಇಲ್ಲ ಎಂಬುದಾಗಿ ಹೇಳಬಹುದು. ಯಾಕಂತಂದ್ರೆ ದೇವರು ನಮ್ಮನ್ನು ಯಾವುದಕ್ಕೂ ಕಡಿಮೆ ಮಾಡದೆ ನೋಡಿಕೊಳ್ಳೋದಕ್ಕೆ ಆತನು ಶಕ್ತನು. ಆದರೆ ಆ ದೇವರು ಶಕ್ತಿವಂತನೆಂಬುದಾಗಿ ನಂಬಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ, ನಮ್ಮ ಬಾಧ್ಯತೆ. ಹಾಗಾಗಿ ಈ ದಿನ ಕ್ರೈಸ್ತರೆಂದು ಪ್ರತ್ಯೇಕಿಸಲ್ಪಟ್ಟು ಆರಿಸಲ್ಪಟ್ಟಂತ ನಾವೆಲ್ಲರೂ ಕೂಡ ದೇವರನ್ನು ಪ್ರಾರ್ಥಿಸುವುದು ಮಾತ್ರವಲ್ಲದೆ ಪ್ರಾರ್ಥನೆಯಲ್ಲೇ ಆತನ ಮೇಲೆ ಆಧಾರಗೊಂಡು ಬದುಕುವಂಥದ್ದನ್ನ ನಾವು ಕಲಿತುಕೊಳ್ಬೇಕು. ಈ ಕ್ರಮದಲ್ಲಿ ಸತ್ಯವೇದದಲ್ಲಿ ಇರುವಂತ ಒಂದು ಸಂದರ್ಭದಲ್ಲಿರುವಂತಹ ಒಂದು ಮಾತು ಅಥವಾ ಕೆಲವು ಮಾತುಗಳನ್ನು ನಾವು ನೋಡಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ. ನಾನು ದ್ರಾಕ್ಷೆ ಬಳ್ಳಿ,
ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಥ್ಯಾಂಕ್ ಯು ಅಣ್ಣ. ಯೇಸು ಕ್ರಿಸ್ತರವರು ಶಿಷ್ಯರೊಂದಿಗೆ ಅಂದಿರುವಂತಹ ಸಮಾಜದೊಂದಿಗೆ ಹೇಳುತ್ತಿರುವಂತಹ ಮಾತು, ನಾನು ದ್ರಾಕ್ಷೆ ಬಳ್ಳಿ, ನಾನು ದ್ರಾಕ್ಷೆ ಬಳ್ಳಿ, ನೀವೆಲ್ಲ ಕೊಂಬೆಗಳು. ಕ್ರಿಸ್ತನು ಬೇರು ಅಂದ್ರೆ ಮೂಲ, ನಾವೆಲ್ಲರೂ ಆ ಮೂಲಕ್ಕೆ ಜೋಡಿಸಲ್ಪಟ್ಟಂತ ಕೊಂಬೆಗಳು. ಈ ಕೊಂಬೆಗಳಾದಂತ ನಾವೆಲ್ಲರೂ ಕೂಡ ಬೇರಿನ ಜೊತೆಗೆ ಅಥವಾ ದ್ರಾಕ್ಷಿಯ ಬಳ್ಳಿಯ ಜೊತೆಗೆ ಇರಬೇಕಾಗುವಂಥದ್ದು ಬಹಳ ಪ್ರಾಧಾನ್ಯವಾದದ್ದು, ಪ್ರಾಮುಖ್ಯವಾದದ್ದು, ಅದು ವಿಶೇಷವಾದದ್ದು. ಯಾಕೆಂತಂದರೆ ಬೇರಿನ ಜೊತೆಗೆ ದ್ರಾಕ್ಷಿಯ ಬಳ್ಳಿಯ ಜೊತೆಗಿದ್ದಾಗಲೇ ನಮ್ಮಲ್ಲಿ ಜೀವವಿರುತ್ತೆ, ಉಸಿರಿರುತ್ತೆ, ಪ್ರಾಣವಿರುತ್ತೆ. ಒಂದು ಗಿಡ ಅಥವಾ ಒಂದು ಮರ ಬದುಕಿದೆ ಎಂಬುದಕ್ಕೆ ಸೂಚನೆ ಏನು ಇರುತ್ತೆ, ಆಧಾರವೇನು ಅಂತಂದ್ರೆ ಆ ಗಿಡದಿಂದ ಅಥವಾ ಆ ಮರದಿಂದ ಬರುವಂತ ಫಲಗಳು. ಒಂದು ವೇಳೆ ಅದು ಮರ ಫಲ ಕೊಡುವುದನ್ನ ನಿಲ್ಲಿಸಿದರೆ, ಆ ಗಿಡ ಫಲ ಕೊಡುವುದನ್ನ ನಿಲ್ಲಿಸಿದರೆ ಅದನ್ನು ನಾವು ಎಂದಿಗೂ ಇಟ್ಟುಕೊಳ್ಳೋದಿಲ್ಲ. ಕೇವಲ ಶೋಕಿಗೆ ಅಂತ ನಾವು ಇಟ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಶೋಕಿಗೆ ಇಟ್ಕೊಳ್ಳುವಂತ ಗಿಡಗಳೇ ಬೇರೆ, ಫಲಗಳನ್ನ ಕೊಡುವಂತ ಗಿಡಗಳೇ ಬೇರೆ. ಕ್ರೈಸ್ತರಾದಂತ ನಾವು ಶೋಕಿ ಗಿಡಗಳಲ್ವಂತೆ, ಶೋಕಿ ಮರಗಳಲ್ವಂತೆ, ಫಲ ಕೊಡುವಂತ ಗಿಡಗಳು, ಫಲ ಕೊಡುವಂತ ಮರಗಳು. ಹಾಗಾಗಿ ಫಲ ಕೊಡಬೇಕು ಅಂತಂದ್ರೆ ಆ ಫಲವನ್ನು ಕೊಡುವಂತ ಫಲ ಎಲ್ಲಾದ್ರೆ ನಮ್ಗೆ ಸಿಗುತ್ತಾ ಆ ಬೇರಿನ ಜೊತೆಗಿರಬೇಕು. ಆ ಬೇರನ್ನು ದ್ರಾಕ್ಷೆ ಬಳ್ಳಿ ಎಂಬುದಾಗಿ ಕ್ರಿಸ್ತನು ತನ್ನನ್ನು ತಾನು ಹೋಲಿಸಿಕೊಳ್ಳುತ್ತಾ, ನೀವು ಅದಕ್ಕಿರುವಂತ ಕೊಂಬೆಗಳು, ನೀವು ಬದುಕಿದ್ದೀರಾ, ನೀವು ನನ್ನ ಜೊತೆಗಿದ್ದೀರಾ, ನೀವು ನನ್ನ ಜೊತೆಗೆ ಅಂಟುಕೊಂಡಿದ್ದೀರಾ, ನಿಮ್ಮಲ್ಲಿ ಜೀವವಿದೆ ಎಂಬುದಾಗಿ ತಿಳಿದು ಬರಬೇಕಂತಂದ್ರೆ ನೀವು ಫಲ ಕೊಡಬೇಕು. ನಿಮ್ಮಲ್ಲಿ ಫಲಗಳಿಲ್ಲದೆ ಹೋದರೆ ನಿಮ್ಮಲ್ಲಿ ಜೀವವಿಲ್ಲ ಎಂಬುದಾಗಿ ಅರ್ಥ, ಸಿಂಪಲ್. ಆದರೆ ಕ್ರೈಸ್ತರಾದಂತ ನಮ್ಮಲ್ಲಿ ಫಲಗಳು ಏನಿದೆ, ಏನ್ ಕೊಡಬೇಕು, ಏನ್ ಬರಬೇಕೆಂಬಂತ ಸಂಗತಿ ನಮ್ಮೆಲ್ಲರಿಗೂ ಗೊತ್ತು ಪ್ರಿಯರೇ. ಏನ ಫಲಗಳು, ಎಂಥ ಫಲಗಳು, ಆ ಫಲಗಳನ್ನ ಸತ್ಯವೇದದಲ್ಲಿ ನಾವು ಎಲ್ಲಿ ಕಾಣಬಹುದು, ಯಾರ್ಯಾರಲ್ಲಿ ಕಾಣಬಹುದು, ಯಾವ ಭಕ್ತರು ಫಲಗಳನ್ನು ಕೊಡುವವರಾಗಿ ಬದುಕಿದ್ದಾರೆ, ಇವೆಲ್ಲ ನಮಗೆ ಗೊತ್ತು. ಆದರೆ ಎಲ್ಲವೂ ತಿಳಿದಂತ ನಾವು, ಎಲ್ಲವೂ ಅರಿತಂತ ನಾವು ಫಲಗಳುಳ್ಳವರಾಗಿ ಬದುಕುತ್ತಿದ್ದೇವೋ, ದೇವರನ್ನು ನಿಜವಾಗ್ಲೂ ಆಶ್ರಯಿಸಿಕೊಂಡು ನಾವು ಜೀವಿಸುತ್ತಿದ್ದೇವೋ, ಕ್ರಿಸ್ತನ ಮಾತುಗಳನ್ನು ನಾವು ಅನುಸರಿಸಿ ನಾವು ಬದುಕುತ್ತಿದ್ದೇವೋ? ಯಾಕಂತಂದರೆ ಕ್ರೈಸ್ತರಾದಂತ ನಮಗೆ ಇದು ಗೊತ್ತಿಲ್ಲ ಎಂಬುದಾಗಿ ಹೇಳುವಂತ ಸಂಗತಿ ಏನು ಇಲ್ಲ ಪ್ರೇರೆ. ಇನ್ನು ಹೇಳಬೇಕು ಅಂತಂದ್ರೆ, ಇಲ್ಲಿ ಕುಳಿತಂತ ಅನೇಕ ಮಂದಿ ವಾಕ್ಯೋಪದೇಶಕರಿಗಿಂತ ಅನೇಕ ಸಂಗತಿಗಳು ತಿಳಿದವರು ಕೂಡ ಅನೇಕರಿದ್ದೀರಿ, ಹೌದಾ? ಈಗ ಮಾತನಾಡುತ್ತಿರುವಂತ ವಿಲ್ಸನ್ಗೆ ಎಲ್ಲಾ ಗೊತ್ತು, ಅದು ಮೂರ್ಖನು ಮಾತನಾಡುವಂತ ಮಾತಾಗತ್ತೆ. ಯಾಕಂತಂದ್ರೆ ಹೇಳುತ್ತಿರುವಂತ ನಾನೇ ಅಲ್ಲ, ಕೇಳುತ್ತಿರುವಂತ ತಮ್ಮಲ್ಲೂ ಕೂಡ ಅನೇಕರು ನನಗಿಂತ ಅನೇಕ ವಿಷಯಗಳನ್ನ ತಿಳಿದವರಿದ್ದೀರಿ. ಇದು ಸತ್ಯ. ಇದು ಯಾರು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದೆ ಹೋದರೂ ಇದು ಸತ್ಯ. ಆದರೆ ಅನೇಕ ಸಂಗತಿಗಳನ್ನು ಅರಿತವರಾಗಿ ನಾನಿದ್ದಾಗಿಯೂ, ನಾವೆಲ್ಲರೂ ಇದ್ದಾಗಿಯೂ ಕೂಡ ಆ ಸಂಗತಿಗಳ ಪ್ರಕಾರವಾಗಿ ಅಥವಾ ನನಗೆ ತಿಳಿದಂತಹ ಜ್ಞಾನದ ಪ್ರಕಾರವಾಗಿ ನಾನು ಬದುಕುತ್ತಿದ್ದೇನಾ, ಜೀವಿಸುತ್ತಿದ್ದೇನೆ, ಅದರ ಪ್ರಕಾರವಾಗಿ ನಡೆದುಕೊಳ್ಳುತ್ತಿದ್ದೇನೆ ಅಂತಂದ್ರೆ ಅನೇಕ ಜ್ಞಾನದ ಸಂಗತಿಗಳನ್ನು ನಾನು ಅರ್ಥಕೊಂಡಿದ್ದೇನೆ, ಅನೇಕ ಬುದ್ಧಿವಾದಗಳನ್ನು ನಾನು ಕೇಳಿ ತಿಳಿದುಕೊಂಡಿದ್ದೇನೆ, ಸತ್ಯವೇದವನ್ನು ನಾನು ಪರಿಶೀಲಿಸಿ ಅರ್ಥ ಮಾಡಿಕೊಂಡಿದ್ದೇನೆ. ವಿಷಯ ಏನಂತಂದ್ರೆ ಅವು ಯಾವ ಕೂಡ ನನ್ನ ಬದುಕಿನಲ್ಲಿ ಕಾಣುತ್ತಿಲ್ಲ. ತಿಳಿದುಕೊಂಡಂತ ನೀನು, ಅರ್ಥ ಮಾಡಿಕೊಂಡಂತ ನೀನು ಅವುಗಳನ್ನ ಯಾಕೆ ದೇವರು ನನಗೆ ತಿಳಿಸಿದರು ಅಂತಂದ್ರೆ ತಿಳ್ಕೊಂಡು ನಿನ್ನ ಬಳಿಯಲ್ಲಿ ನೀನು ಇಟ್ಕೊಳ್ಳೋ ಎಂಬುದಾಗಿ ಅಲ್ಲ, ತಿಳಿದಂತದ್ದನ್ನ ಅನೇಕರಿಗೆ ತಿಳಿಸಬೇಕು. ತಿಳಿಸಬೇಕಾದಂತ ನೀನು ಮೊದಲು ನಿನ್ನ ಜೀವನದಲ್ಲಿ ಅವುಗಳನ್ನ ಅನ್ವಯಿಸಿಕೊಳ್ಬೇಕು. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಯಾಕಂತಂದ್ರೆ ವಾಕ್ಯವನ್ನು ಕೇಳುವುದು ಎಷ್ಟು ಪ್ರಾಮುಖ್ಯವೋ, ಆ ಪ್ರಾಮುಖ್ಯವಾದಂತ ವಾಕ್ಯವನ್ನು ಬದುಕಿನಲ್ಲಿ ನಾವು ಒಂದು ವೇಳೆ ಅದನ್ನು ಇಟ್ಟು ಅನುಸರಿಸದೆ ಹೋದರೆ ಆ ಪ್ರಾಮುಖ್ಯವಾದಂತ ವಾಕ್ಯಕ್ಕೂ ಕೂಡ ನಾವು ಬೆಳೆ ಕೊಡದೇವರಾಗಿರ್ತೀವಿ. ಯಾಕೆಂತಂದ್ರೆ ಬೀಜ ಶ್ರೇಷ್ಠವಾದಂತ ಬೀಜವೇ, ವ್ಯಾಲ್ಯೂಬಲ್ ಬೀಜ ನಾವು ತೆಗೆದುಕೊಂಡಿದ್ದೇವೆ. ಅದನ್ನು ಮಣ್ಣಲ್ಲಿ ಇಟ್ಟು ನೀರು ಹಾಕದೇ ಇರುವ ದಿನದವರೆಗೂ ನಿನ್ನ ಬಳಿಯಲ್ಲಿರುವಂತ ಬೀಜ ಶ್ರೇಷ್ಠವಾದದ್ದಾಗಿದ್ದರೂ ಫಲ ನೀನು ಬಯಸ್ಲಿಕ್ಕೆ ಆಗಲ್ಲ. ಕ್ರೈಸ್ತರಾದಂತ ನಾವೆಲ್ಲರೂ ಕೂಡ ಪ್ರೇರೆ ಶ್ರೇಷ್ಠವಾದ ಅಮೂಲ್ಯವಾದ ಬೀಜವನ್ನ ನಮ್ಮ ಬಳಿಯಲ್ಲಿ ಇಟ್ಟಿದ್ದೇವೆ, ವಾಕ್ಯವೆಂಬಂತ ಬೀಜವನ್ನ ಇಟ್ಕೊಂಡಿದ್ದೇವೆ. ಆದರೆ ಎಂದು ಕೂಡ ಅದನ್ನು ಹೃದಯವೆಂಬಂತ ಅಳಿಗೆ ಅಥವಾ ಹೃದಯವೆಂಬಂತ ಹೊಲ ನೆಲದಲ್ಲಿಟ್ಟು
ಸರಿಯಾದಂತ ರೀತಿಯಲ್ಲಿ ನೋಡಿಕೊಂಡಂತ ದಿನಗಳು ಬಹಳ ಬಹಳ ಕಡಿಮೆ, ಬಹಳ ಬಹಳ ಕಡಿಮೆ. ಅದಕ್ಕೆ ನಾವು ಅದನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳದ ಕಾರಣ ನಮ್ಮಲ್ಲಿ ಫಲಗಳು ಬರ್ತಿಲ್ಲ. ಫಲಗಳು ಬಹಳ ಪ್ರಾಮುಖ್ಯ ಪ್ರೇರೆ. ಎಷ್ಟು ಪ್ರಾಮುಖ್ಯವಂತಂದ್ರೆ, ನೀನು ಕ್ರೈಸ್ತನೆಂದು ಗೊತ್ತಾಗಬೇಕಂತಂದ್ರೆ ನಿನ್ನ ಕ್ರಿಯೆಗಳೇ ನನ್ನನ್ನ ತೋರ್ಪಡಿಸುತ್ತೆ ಕ್ರೈಸ್ತನೆಂಬುದಾಗಿ. ಒಬ್ಬ ಸಹೋದರರು ಅವರ ಫೋಟೋ DP, ವಾಟ್ಸಪ್ DP ಇಟ್ಕೊಂಡಿದ್ರು. ನಂಗೆ ಬಹಳ ಇಷ್ಟ ಆಯ್ತು. ದ ವರ್ಲ್ಡ್ ಡಸ್ ನಾಟ್ ರೀಡ್ ಬೈಬಲ್. ಪ್ರಪಂಚ ಬೈಬಲ್ ಓದಲ್ಲ. ದ ವರ್ಲ್ಡ್ ರೀಡ್ಸ್ ಕ್ರಿಸ್ಟಿಯನ್. ಪ್ರಪಂಚ ಓದುವುದು ಕ್ರೈಸ್ತನನ್ನ. ಪ್ರಪಂಚ ಬೈಬಲ್ ಓದಲ್ಲ, ಪ್ರಪಂಚ ಓದುವುದು ಕ್ರೈಸ್ತನನ್ನ. ಕ್ರೈಸ್ತನೇ ನೀನು ನಡೆದಾಡುವಂತ ಸತ್ಯವೇದವಾಗಬೇಕು. ನಾನು ಕ್ರಿಸ್ತನನ್ನ ತೋರಿಸುವಂತಹ ಪ್ರತಿಬಿಂಬವಾಗಿರಬೇಕು. ಯಾಕಂತಂದ್ರೆ ಪ್ರಪಂಚಕ್ಕೆ ಕ್ರಿಸ್ತನ್ ಗೊತ್ತಿಲ್ಲ ಪ್ರೇರೆ. ಪ್ರಪಂಚಕ್ಕೆ ಬೈಬಲ್ ಗೊತ್ತಿಲ್ಲ ಸರ್. ಪ್ರಪಂಚಕ್ಕೆ ಗೊತ್ತಿರುವಂತದ್ದು ಕ್ರೈಸ್ತನು ಮಾತ್ರ. ಪ್ರಪಂಚಕ್ಕೆ ಗೊತ್ತಿರುವಂತದ್ದು ಆಸ್ ಯು ಆರ್ ಎ ಕ್ರಿಸ್ಟಿಯನ್, ದಟ್ಸ್ ಇಟ್. ಆದರೆ ಕ್ರೈಸ್ತನಾಗಿ ತಿಳಿದಂತ ನಾನು, ಕ್ರೈಸ್ತನಾಗಿ ಬದುಕುತ್ತಿರುವಂತ ನಾನು, ನನ್ನಲ್ಲಿ ಫಲಗಳು, ಕ್ರಿಯೆಗಳಿಲ್ಲದೆ ಹೋದರೆ ಕ್ರೈಸ್ತನೆಂಬುದಾಗಿ ನನಗೆ ನಾನು ಹೇಳಿಕೊಳ್ಳಬೇಕೇ ವಿನಃ ಕ್ರೈಸ್ತನೆಂಬಂತ ಕ್ರಿಯೆಗಳು, ಕ್ರೈಸ್ತನಿಗೆ ಸಂಬಂಧಪಟ್ಟಂತ ಯಾವ ಉದ್ದೇಶಗಳು ನನ್ನಲ್ಲಿ ಇರುವುದಿಲ್ಲ. ಹಾಗಾಗಿ ಇಲ್ಲಿ ಕುಳಿತಂತ ನಾವೆಲ್ಲರೂ ಕೂಡ ಕ್ರೈಸ್ತರೇ. ಆದರೆ ನಮಗೆ ನಾವು ಹೇಳುವಂತ ಕ್ರೈಸ್ತರ ಕ್ರಿಯೆಗಳಲ್ಲಿ ನಾವು ಕ್ರೈಸ್ತರಾಗಿದ್ದೇವೆ ಎಂಬುದನ್ನ ನಾವು ನೋಡಿಕೊಳ್ಳೋಣ. ಈಗ ಮತ್ತೆ 5ನೇ ವಚನವನ್ನು ಓದಿಕೊಳ್ಳುವುದಾದರೆ, ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನಾನು ಅವನಲ್ಲಿರಬೇಕು, ಅವನು ನನ್ನಲ್ಲಿರಬೇಕು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ಅಂದರೆ ವಾಕ್ಯ ನಮ್ಮಲ್ಲಿರಬೇಕು, ದೇವರು ನಮ್ಮ ಬಳಿಗೆ ಬರ್ತಾರೆ. ನಮ್ಮಲ್ಲಿ ವಾಕ್ಯವಿರಬೇಕು. ನಾವು ದೇವರಲ್ಲಿಯೂ ಯಾವಾಗಾದ್ರೆ ಕ್ರಿಸ್ತನಲ್ಲಿ ನಾವಿರುತ್ತೇವೋ ಅವಾಗ ಕ್ರಿಸ್ತನು ನಮ್ಮೊಳಗೆ ಬರ್ತಾರಂತೆ. ಬಂದಾಗ ಏನಾಗುತ್ತೆ? ನೀವು ಫಲ ಕೊಡಲ್ಲ, ಬಹಳ ಫಲ ಕೊಡ್ತೀರಾ. ನೀವು ಕೇವಲ ಫಲ ಕೊಡುವವರಾಗಿರೋದಿಲ್ಲ, ಬಹಳ ಬಹಳ ಹೆಚ್ಚಾದಂತ ಫಲಗಳನ್ನು ಕೊಡ್ತೀರ. ಯಾಕಂತಂದ್ರೆ ಹೆಚ್ಚಾದ ಫಲಗಳು ಕೊಟ್ಟರೆ ಹೆಚ್ಚಾಗಿ ಸಂತೋಷಿಸುವವನು ತೋಟಮಾಲಿ. ತೋಟ ಮಾಡುವವನು ಯಾರಾತ? ತೋಟ ಮಾಡುವವನು ಯಾರು? ದೇವರು, ನನ್ನ ತಂದೆ ತೋಟ ಮಾಡುವವನು. 1ನೇ ವಚನ ನೋಡೋಣ. ತೋಟಗಾರನು, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ನಮ್ಮಪ್ಪ, ನಮ್ಮ ತಂದೆ, ನನ್ನ ಪೋಷಕನು, ನನ್ನನ್ನು ಭೂಲೋಕಕ್ಕೆ ಕಳುಹಿಸಿದಾತನು, ನನ್ನನ್ನು ರಕ್ಷಿಸಿದಾತನು, ನನಗೆ ತಂದೆ, ನಿನಗೆ ತಂದೆ, ನನಗೆ ಪೋಷಕ, ನಿನಗೆ ಪೋಷಕ, ಎಲ್ಲರಿಗೂ ತಂದೆಯಾದಂತ ದೇವರು ತೋಟಗಾರ. ನೀನು ಫಲ ಕೊಟ್ಟರೆ ದೇವರಿಗೆ ಸಂತೋಷ, ನೀನು ಫಲ ಕೊಡದೇ ಇದ್ದರೆ ದೇವರಿಗೆ ದುಃಖ. ನೀನು ಫಲವನ್ನು ಬಹಳ ಕೊಟ್ಟರೆ ಅತ್ಯಂತ ಸಂತೋಷಿಸುವಂತ ಒಬ್ಬರಿದ್ದಾರೆ, ಆತನೇ ದೇವರು. ಯಾವಾಗ ನಾವು ಬಹಳ ಫಲ ಕೊಡ್ತೇವಂತೆ ಪ್ರೇರ, ಬಹಳ ಫಲ ಮೋರ್ ಯಾವಾಗ ಕೊಡ್ತೇವಂತೆ? ನಾವು ಕ್ರಿಸ್ತನ ಜೊತೆಗಿದ್ದಾಗ, ನಾವು ವಾಕ್ಯದ ಜೊತೆಗಿದ್ದಾಗ, ನಾವು ದೇವರ ಆತ್ಮನ ಜೊತೆಗಿದ್ದಾಗ, ಇವೆಲ್ಲವಿದ್ದಾಗಲೇ ಫಲ ಬರುತ್ತೆ. ಇಲ್ಲ ಅಂತಂದ್ರೆ ಫಲಗಳು ಬರಲ್ಲ. ಇವು ಯಾವೂ ಇಲ್ಲ, ಬಟ್ ಫಲಗಳು ಕಾಣ್ತಿದ್ದಾವೆ ಅಂತಂದ್ರೆ ಅದು ಡೂಪ್ಲಿಕೇಟ್ ಫಲ ಎಂಬುದಾಗಿ ಅರ್ಥ ಮಾಡ್ಕೊಳ್ಳಿ. ಅದು ಒರಿಜಿನಲ್ ಅಲ್ಲ, ನಾಟಕದ ಫಲ, ಆಕ್ಟಿಂಗ್ ಫಲ. ಆ ಫಲಗಳಿದ್ದಂಗೆ ತೋರ್ಪಡಿಸಿಕೊಳ್ಳುವುದಕ್ಕೆ ಪ್ರಯತ್ನಗಳನ್ನು ಮಾಡಿ 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 ಅದರಲ್ಲಿ ನಾವು PhD ಗಳನ್ನು ತೆಗೆದುಕೊಂಡು ಅದರಿಂದ ಹೊರಬಂದಂತದ್ದೇ ಈ ಫಲಗಳು. ಆ ಫಲಗಳಿಂದ ದೇವರಿಗೆ ಪ್ರಯೋಜನವಿಲ್ಲ. ಹಾಗಾಗಿ ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ಅಂತ ಹೇಳುತ್ತಾ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರೆ. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರೆವಾ? ಏನು ಮಾಡ್ಲಿಕ್ಕಾಗಲ್ಲ. ಯಾಕಂತಂದ್ರೆ ನಾನು ದ್ರಾಕ್ಷೆ ಬಳ್ಳಿ. ನನ್ನ ಜೊತೆಗೆ ನೀವು ಅಂಟಿಕೊಂಡಿರುವವರೆಗೂ ನೀವು ಏನು ಬೇಕಾದ್ರೂ ಕೇಳ್ಕೊಳ್ಳಿ, ನಾನು ಕೊಡ್ತೇನೆ, ನಾನು ಮಾಡ್ತೇನೆ, ನೀನು ಸ್ಥಿರವಾಗಿರ್ತೀಯ, ನೀನು
ಕದಲಗೊಳಿಸುವುದಿಲ್ಲ. ನೀನು ಕದಲ್ಪಡುವುದಿಲ್ಲ. ಆದರೆ ನನ್ನನ್ನು ಬಿಟ್ಟಂತ ಕ್ಷಣ, ನನ್ನನ್ನು ತೊರೆದಂತ ಕ್ಷಣ, ನನ್ನಿಂದ ದೂರವಾದಂತ ಕ್ಷಣ, ನನ್ನಿಂದ ಕತ್ತರಿಸಲ್ಪಟ್ಟಂತ ಕ್ಷಣ ನಿನ್ನ ಆಧಾರ ಕದಲ್ಪಡುತ್ತೆ. ನಿನ್ನ ಅಸ್ತಿವಾರ ಹೋಗುತ್ತೆ. ಯಾವುದನ್ನಾದ್ರೆ ನೋಡಿಕೊಂಡು, ಯಾರನ್ನಾದ್ರೆ ನೀನು ನಂಬಿಕೊಂಡು, ಯಾರನ್ನಾದ್ರೆ ಆಶ್ರಯಿಸಿಕೊಂಡು ಇಷ್ಟು ದಿನ ನಾವಿದ್ದೇವೋ ಆ ಆಶ್ರಯವು ನಮ್ಮಿಂದ ದೂರವಾಗಿದೆ. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಕ್ರಿಸ್ತನನ್ನು ಬಿಟ್ಟು, ವಾಕ್ಯವನ್ನು ಬಿಟ್ಟು, ದೇವರನ್ನು ಬಿಟ್ಟು, ಸಭೆಯನ್ನು ಬಿಟ್ಟು, ಆತನ ಪ್ರಸನ್ನತೆಯನ್ನು ಬಿಟ್ಟು ನಾವು ಏನು ಮಾಡ್ಲಿಕ್ಕಾಗಲ್ಲ ಪ್ರಿಯರೇ. ನನ್ನ ಹತ್ರ ಆಸ್ತಿ ಇದೆ, ನನ್ನ ಹತ್ರ ಅಧಿಕಾರವಿದೆ, ನನ್ನ ಹತ್ರ ಇದಿದೆ ಅದಿದೆ, ವಾಟ್ ಎವರ್ ಯು ನೇಮ್ ಇಟ್. ಆದರೆ ವಾಕ್ಯದಲ್ಲಿ ನೀವು ನಿಲ್ಲದೆ ಇದ್ದಾಗ, ವಾಕ್ಯದಲ್ಲಿ ನಾನು ನಿಲ್ಲದೆ ಇದ್ದಾಗ, ಕ್ರಿಸ್ತನಲ್ಲಿ ನಾನು ನಿಲ್ಲದೆ ಇದ್ದಾಗ, ಕ್ರಿಸ್ತನು ನನ್ನಲ್ಲಿ ನಿಲ್ಲದೆ ಇದ್ದಾಗ ಏನು ಮಾಡಲಾರಿರಿ. ಏನು ಮಾಡಲಾರಿರಿ. ಏನು ಅಂದ್ರೆ ಇಟ್ ಮೀನ್ಸ್ ಎನಿಥಿಂಗ್. ಏನು ಅನ್ನುವಂತ ಪದದ ಅರ್ಥವೇನು ಗೊತ್ತಾ ಪ್ರಿಯರೇ? ಎನಿಥಿಂಗ್. ಏನಾದ್ರೂ ನೀವು ಹೇಳಿ. ಆತ್ಮಿಕವಾಗಿ ಇರ್ತಾನೆ ಬ್ರದರ್, ಆತ್ಮಿಕವಾಗಿ ಹಾಳಾದ್ರೆ ಪರವಾಗಿಲ್ಲ ಬ್ರದರ್, ಲೌಕಿಕವಾಗಿ ನಾನು ಚೆನ್ನಾಗಿರಬೇಕು ಬ್ರದರ್ ಅಂತಂದ್ರೆ, ಲೌಕಿಕವಾಗಿಯೂ ಆತ್ಮಿಕವಾಗಿಯೂ ಏನೇ ನಿನ್ನ ಬಳಿ ಇದ್ದರೂ, ಏನೇ ನೀನು ಹೊಂದಿಕೊಂಡಿದ್ದರೂ, ಕ್ರಿಸ್ತನನ್ನ ಒಂದು ವೇಳೆ ಹೊಂದಿಕೊಂಡು, ಕ್ರಿಸ್ತನ ವಾಕ್ಯಕ್ಕೆ ವಿಧೇಯರಾಗಿ ಬದುಕಿಕೊಂಡು ಒಂದು ವೇಳೆ ನಡೀಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಇರುವಂತ ಒಂದು ಬೆಳೆಯುಳ್ಳ ಸಂಗತಿ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಕ್ರಿಸ್ತನಿಂದ ನಾವು ದೂರವಾದರೆ ನಮ್ಮ ಅಸ್ತಿವಾರ ಇರೋದಿಲ್ಲ. ಇಬ್ಬರು ಮನೆ ಕಟ್ಟಿದ್ದಾರೆ. ಒಬ್ಬನ ಮನೆ ಬಂಡೆಯ ಮೇಲೆ, ಮತ್ತೊಬ್ಬನ ಮನೆ ಉಸುಬಿನ ಮೇಲೆ. ಬಂಡೆಯ ಮೇಲೆ ಮನೆ ಕಟ್ಟಿದವನು ಹೇಗಿದ್ದಾನೆ ಅಂತಂದ್ರೆ, ವಾಕ್ಯವನ್ನು ಕೇಳಿದವನು, ವಾಕ್ಯದ ಪ್ರಕಾರವಾಗಿ ನಡೆದವನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡವನು. ವಾಕ್ಯವನ್ನು ಕೇಳಿಯೂ ಅದರ ಪ್ರಕಾರವಾಗಿ ನಡೆಯದವನು ಉಸುಬಿನ ಮೇಲೆ ಮನೆ ಕಟ್ಟಿಕೊಂಡವನು. ಹಾಗಾಗಿ ಬಂಡೆ ಮೇಲೆ ಮನೆ ಕಟ್ಟಿಕೊಂಡವನಿಗೂ ಉಸುಬಿನ ಮೇಲೆ ಮನೆ ಕಟ್ಟಿಕೊಂಡವನಿಗೂ ಶೋಧನೆಗಳು, ಶ್ರಮೆಗಳು ಸಹಜ. ಸೇಮ್, ಸಿಮಿಲರ್, ವ್ಯತ್ಯಾಸವೇನಿಲ್ಲ. ಒಂದೇ ರೀತಿ ಬಂದಿದೆ. ಮಳೆ ಬಂತಂತೆ, ಗಾಳಿ ಬಂತಂತೆ, ಉಸುಬಿನ ಮೇಲೆ ಮನೆ ಕಟ್ಟಿದವನಿಗೂ ಅದೇ ಬಂತು, ಬಂಡೆ ಮೇಲೆ ಮನೆ ಕಟ್ಟಿದವನಿಗೂ ಅದೇ ಬಂತು. ಆದರೆ ಈ ಶ್ರಮೆಗಳೆಲ್ಲ ಮುಗಿದ ನಂತರ ಕೊನೆಗೆ ನಿಂತದ್ದು ಯಾವ ಮನೆ ಅಂತಂದ್ರೆ, ಯಾವ ಭಕ್ತಿ ಅಂತಂದ್ರೆ, ಬಂಡೆಯ ಮೇಲೆ ಕಟ್ಟಲ್ಪಟ್ಟ ಮನೆ. ಅಂದ್ರೆ ವಾಕ್ಯದ ಮೇಲೆ ಕಟ್ಟಲ್ಪಟ್ಟಂತಹ ಮನೆ, ವಾಕ್ಯದ ಮೇಲೆ ಸ್ಥಿರವಾಗಿ ನಿಂತಂತ ಭಕ್ತಿ. ಅಂದ್ರೆ ವಾಕ್ಯವನ್ನು ಕೇಳುವುದು ಮುಖ್ಯವಲ್ಲ ಪ್ರೇರೆ, ವಾಕ್ಯದ ಪ್ರಕಾರವಾಗಿ ಬದುಕುವಂಥದ್ದು ಮುಖ್ಯ. ವಾಕ್ಯ ಎಲ್ಲರೂ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ನಾವೇ ಅಂತ ಇಲ್ಲ, ನಾವೇ ಕೇಳ್ತಿದ್ದೇವೆ, ನಾವು ದೊಡ್ಡ ಇದು. ನಾವಲ್ಲ, ಯಾರು ಬೇಕಾದ್ರೂ ವಾಕ್ಯ ಕೇಳ್ತಾರೆ. ಬದುಕುವವನೇ ಕ್ರೈಸ್ತನು, ಆ ವಾಕ್ಯದ ಪ್ರಕಾರವಾಗಿ ಜೀವಿಸುವವನೇ ಕ್ರೈಸ್ತನು. ಯಾಕೆಂತಂದ್ರೆ ಶ್ರಮೆಗಳು ಬರುತ್ತವೆ. ಒಂದು ಕಾಲ ಬರುತ್ತೆ, ಆ ಕಾಲದಲ್ಲಿ ನೀನು ಸಹಿಸಿಕೊಳ್ಳಲು ನಿನ್ನಿಂದ ಆಗದೇ ಇರುವಂತ ಶ್ರಮೆಗಳು ನಿನಗೆ ಬರ್ತವೆ. ಆ ಶ್ರಮೆಯ ದಿನದಲ್ಲಿ ನೀನು ಸ್ಥಿರವಾಗಿ ನಿಂತಿರಬೇಕು ಅಂತಂದ್ರೆ ಅಡಿಪಾಯ ಸ್ಥಿರವಾಗಿರಬೇಕು. ಆ ಅಡಿಪಾಯವೇ ವಾಕ್ಯ, ಆ ಅಡಿಪಾಯವೇ ದೇವರು. ಆ ಅಡಿಪಾಯಕ್ಕಿರುವಂತ ಹೆಸರೇ ಯೇಸು ಕ್ರಿಸ್ತನು. ಇದು ನಮ್ಮ ಬಳಿಯಲ್ಲಿ ಇಲ್ಲದೆ ಹೋದರೆ ಪ್ರೇರೆ, ವಿ ಹ್ಯಾವ್ ನಥಿಂಗ್. ಶೂನ್ಯದಲ್ಲಿದ್ದುಕೊಂಡು ಏನೇ ಯೋಚನೆ ಮಾಡಿ, ಏನೇ ಟ್ಯಾಲೆಂಟ್ ಯೂಸ್ ಮಾಡಿದರೂ ಕೂಡ ಅದರಿಂದ ಪ್ರಯೋಜನವೇನು ಇರುವುದಿಲ್ಲ. ಕೀರ್ತನೆ ಗ್ರಂಥದಲ್ಲಿ ದಾವೀದರವರು ಮಾತನಾಡುತ್ತಾ ಒಂದು ಒಳ್ಳೆ ಮಾತನ್ನ ಹೇಳ್ತಾರೆ ಪ್ರೇರ. 62ನೇ ಅಧ್ಯಾಯ ನೋಡ್ತಾರೆ. ಕೀರ್ತನೆಗಳು 62 1-2 ವಚನಗಳನ್ನು.
ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು. ನನ್ನ ರಕ್ಷಣೆಯು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು. ನಾನು ಕದಲಿದರೂ ಬೀಳೇನು. ಥ್ಯಾಂಕ್ ಯು. ಎಷ್ಟು ಅದ್ಭುತವಾಗಿ ದಾವೀದನು ದೇವರನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅಂತಂದ್ರೆ ಪ್ರೇರೆ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು. ನಮ್ಮ ಮನಸ್ಸುಗಳು ಶಾಂತವಾಗಿದ್ದರೆ, ವಾಕ್ಯವನ್ನು ತಿಳಿದಂತ ನಾವು ನೆಮ್ಮದಿಯಾಗಿದ್ದರೆ, ಅದಕ್ಕೆ ಕಾರಣ ದೇವರ ವಾಕ್ಯ, ಅದಕ್ಕೆ ಕಾರಣ ದೇವರು. ಅದನ್ನು ಬಿಟ್ಟು ಚಂಚಲವಾಗಿ ಗೊಂದಲವಾಗಿದ್ದೇವೆ ಅಂತಂದ್ರೆ ನಮ್ಮಲ್ಲಿ ವಾಕ್ಯ ಇಲ್ಲ, ನಮ್ಮಲ್ಲಿ ದೇವರು ಇಲ್ಲ. ಯಾಕಂತಂದ್ರೆ ವಾಕ್ಯವಿದ್ದರೆ ನಾವು ಟೆನ್ಷನ್ ಪಡಲ್ಲ. ವಾಕ್ಯವಿಲ್ಲದೆ ಇದ್ದಾಗ ಟೆನ್ಷನ್ ಪಡ್ತೇವೆ. ಹಾಗಂದ್ರೆ ಟೆನ್ಷನ್ನೇ ಪಡಬಾರ್ದು, ಟೆನ್ಷನ್ಗಳು ಬರ್ತವೆ. ಬಟ್ ಅದನ್ನೇ ದೊಡ್ಡ ಸಮಸ್ಯೆಯಾಗಿ ಇಟ್ಕೊಂಡು ಹೋಗಲ್ಲ. ಯಾಕಂದ್ರೆ ವಾಕ್ಯವನ್ನು ಅರಿತಂತ, ದೇವರನ್ನು ತಿಳಿದು ಅರ್ಥ ಮಾಡಿಕೊಂಡು, ದೇವರು ಅರ್ಥ ಆಗೋದಕ್ಕೆ ಸಮಯ ಬೇಕಷ್ಟೇ ಪ್ರೇರೆ. ದೇವರು ನಮ್ಗೆ ಅರ್ಥ ಆದ್ಮೇಲೆ ದೇವ್ರನ್ನ ನಾವು ಜಾಸ್ತಿ ಕ್ವಶನ್ ಮಾಡ್ಲಿಕ್ಕೆ ಹೋಗಲ್ಲ. ನಂತರ ದೇವ್ರು ನಮ್ಗೆ ಅರ್ಥ ಆಗ್ಬೇಕಷ್ಟೇ. ಅರ್ಥ ಆದ್ಮೇಲೆ ದೇವ್ರನ್ನ ನಾವು ಕ್ವಶನ್ ಮಾಡ್ಲಿಕ್ಕೆ ಹೋಗಲ್ಲ. ಅರ್ಥ ಆಗೋವರೆಗೂ ದೇವ್ರ ಮೇಲೆ ಸ್ವಲ್ಪ ಡೌಟ್ ಇರುತ್ತೆ, ಸ್ವಲ್ಪ ಡೌಟ್ ಇರುತ್ತೆ. ಯಾವಾಗವರೆಗೂ ಅಂತಂದ್ರೆ ಆ ಒಂದು ದಿನ, ಆ ಒಂದು ಕ್ಷಣ, ಆ ಒಂದು ಸಮಯ ಬರುತ್ತೆ. ಆ ಕ್ಷಣದವರೆಗೂ, ಆ ಸಮಯದವರೆಗೂ ದೇವರು ನಮ್ಮ ಜೀವನದಲ್ಲಿ ಮಾಡುವಂತ ಅದ್ಭುತವನ್ನು ನಾವು ಕಣ್ಣಾರೆ ನೋಡುವವರೆಗೂ ನಮ್ಗೆ ದೇವರ ಮೇಲೆ ಇರುವಂತ ಆ ನಂಬಿಕೆ ಅನ್ನೋದು ಹೆಚ್ಚಾಗಲ್ಲ ಪ್ರಿಯರೇ. ದೇವರು ಮಾಡ್ತಾರೆ, ಆ ದಿನವನ್ನ ತರುತ್ತಾರೆ. ಆದ್ರೆ ಭಕ್ತನ ಹೇಳ್ತಿದ್ದಾನೆ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿದೆ. ನಾನಿವತ್ತು ನೆಮ್ಮದಿಯಾಗಿರೋದಕ್ಕೆ ಕಾರಣ, ಶಾಂತವಾಗಿ ಬದುಕೋದಕ್ಕೆ ಕಾರಣ ವಾಕ್ಯ, ದೇವರು. ದೇವರನ್ನು ನಾನು ಆಶ್ರಯಿಸಿಕೊಂಡಿದ್ದೇನೆ. ಆ ದೇವರು ನನಗೆ ಯಾವ ಕೊರತೆ ಇಲ್ಲದಂತೆ ದೇವರನ್ನ ನಾನು ನಡೆಸಿದ್ದಾನೆ, ಕೊರತೆ ಇಲ್ಲದಂತೆ ದೇವರು ನಡೆಸಿದ್ದಾನೆ ಅಂತ ಹೇಳುತ್ತಾ, ನನ್ನ ರಕ್ಷಣೆಯು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು ಅಂತ ಹೇಳುತ್ತಾ ಕೊನೆಯ ಮಾತು ನೋಡಿ, ನಾನು ಕದಲಿದರೂ ಬೀಳೆನು. ನಾನು ಕದಲಿದರೂ ಬೀಳೆನು. ಎಂತ ಮಾತು ಪ್ರಿಯರೇ ಇದು. ನಾನು ಕದಲಿದರೂ ಬೀಳೆನು. ಕದಳುತ್ತೇನೆ, ಕದಲಬಹುದು. ನಾನು ಶ್ರಮೆಗಳು ಬಂದಾಗ, ಇಕ್ಕಟ್ಟುಗಳು ಬಂದಾಗ, ಕಷ್ಟಗಳು ಬಂದಾಗ ಐಮೆ ಕದಲಬಹುದು, ಆದರೆ ಬೀಳಲ್ಲ. ಯಾಕೆಂತಂದ್ರೆ ನಾನು ಹಿಡಿದುಕೊಂಡಂತ ಬೇರು, ನಾನು ಹಿಡಿದುಕೊಂಡಂತ ಬಳ್ಳಿ, ನಾನಿರುವಂತ ಒಂದು ಮರ ಬೀಳುವಂತ ಮರ ಅಲ್ಲ, ನಿಲ್ಲುವಂತ ಮರ. ನಿಲ್ಲುವಂತ ಮರದ ಜೊತೆಗಿದ್ರೆ ನಾವು ನಿಲ್ತೇವೆ. ನಾವು ಕತ್ತರಿಸ್ಕೊಂಡು, ನಮಗೆ ನಾವೇ ಕತ್ತರಿಸ್ಕೊಂಡು ಪಕ್ಕಕ್ಕೆ ಹೋದ್ರೆ ಬೀಳ್ತೇವೆ. ವಾಕ್ಯವನ್ನು ಇಲ್ಲದೆ, ವಾಕ್ಯವನ್ನು ಬಿಟ್ಟು, ಕ್ರಿಸ್ತನನ್ನು ಬಿಟ್ಟು ನಾವು ಏನು ಮಾಡಿದರೂ ಕೂಡ ಬೀಳ್ತೇವೆ. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ನಾನು ಕ್ರಿಸ್ತನ ಜೊತೆಗಿದ್ದು ಅಳ್ಳಾಡಿದರೂ ಪರವಾಗಿಲ್ಲ, ಬೀಳಲ್ಲ. ನಾನು ಬೀಳೋದಕ್ಕೆ ದೇವರು ನನಗೆ ಅವಕಾಶವನ್ನು ಮಾಡಿಕೊಡಲ್ಲ. ನಾನು ಎಲ್ಲಿ ಬೀಳುತ್ತೇನೆ ಎಂಬುದಾಗಿ ತನ್ನ ಕೈಗಳನ್ನು ಚಾಚಿ ನನ್ನನ್ನು ಮೇಲೆ ಕೆತ್ತಾನೆ. ವಾಕ್ಯವಿಲ್ಲದೆ ಇದ್ದಾಗ ನಾನು ಅಲ್ಲಾಡ್ತಿದ್ದೇನೆ ಅಂತಂದ್ರೆ ಯೋಚನೆ ಮಾಡಬೇಕು. ವಾಕ್ಯವಿಲ್ಲದೆ ಇದ್ದಾಗ ನಾನು ಬೀಳ್ತಿದ್ದೇನೆ, ಅಳ್ಳಾಡ್ತಿದ್ದೇನೆ ಅಂತಂದ್ರೆ ಯೋಚನೆ ಮಾಡ್ಬೇಕು. ಯಾಕಂತಂದ್ರೆ ಅಳ್ಳಾಡ್ತಿದ್ದೇನೆ ಅಂತಂದ್ರೆ ಬೀಳ್ತೇನೇನೋ. ಅಳ್ಳಾಡಿದ್ರೆ ನನ್ನನ್ನು ಹಿಡ್ಕೊಳ್ಳೋದಕ್ಕೆ ಯಾರು ಬರಲ್ಲ. ಅಳ್ಳಾಡಿದರೆ ನಾನು ಯಾರನ್ನಾದ್ರೆ ನಂಬಿಕೊಂಡು, ಯಾರನ್ನಾದ್ರೆ ಆಶ್ರಯಿಸಿಕೊಂಡು, ಇವನನ್ನ ನೋಡಿಕೊಂಡು, ಅಧಿಕಾರವನ್ನ ನೋಡಿಕೊಂಡು, ಹಣವನ್ನ ನೋಡಿಕೊಂಡು, ಅದು ಇದೆ ಇದು ಇದೆ ಅಂತ ಹೇಳ್ಕೊಂಡು, ಅದು ಯಾವುದು ನನ್ನನ್ನು ಆಶ್ರಯಿಸೋದಕ್ಕೆ, ನನ್ನನ್ನು ನಿಲ್ಲಿಸೋದಕ್ಕೆ ಬರಲ್ಲ. ನನ್ನನ್ನು ನಿಲ್ಲಿಸುವ ಆತನು ದೇವರು, ನನ್ನನ್ನು ನಿಲ್ಲಿಸುವಂತದ್ದು ವಾಕ್ಯ, ನನ್ನನ್ನು ಸಂತೈಸುವಂತದ್ದು ದೇವರ ಮಾತುಗಳು. ಈ ದೃಢ ಸಂಕಲ್ಪ ನಮ್ಮಲ್ಲಿ ಯಾವತ್ತಾದ್ರೆ ಬರುತ್ತಲ್ಲ ಪ್ರೇರೆ, ನಾವು ಎಂದಿಗೂ ದೇವರಿಂದ ದೂರವಾಗುವುದಿಲ್ಲ. ಅವಾಗ ಈ ಮಾತು ಯಾರು ಹೇಳ್ತಾರೆ ಗೊತ್ತಾ? ನಾವು ನನ್ನ ಬಿಟ್ಟು ನೀವು ಏನು ಮಾಡಲಾರಿರಿ. ಈ ಮಾತು ಎಲ್ಲರೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಹೇಳಿದರೂ ಕೂಡ ಅದು ಹೃದಯಪೂರ್ವಕವಾಗಿ ಹೇಳಲಿಕ್ಕಾಗಲ್ಲ. ಕೆಲವೊಮ್ಮೆ ನಾವು ಕೆಲವು ಮಾತುಗಳನ್ನ ಹೇಳ್ತೇವೆ, ಸುಮ್ಮನೆ ಹೇಳ್ತೇವೆ, ಹೃದಯಪೂರ್ವಕವಾಗಿ ನಾವು ಹೇಳಲ್ಲ. ಯಾರು ಈ ಮಾತುಗಳನ್ನ ಹೇಳಲಿಕ್ಕಾಗತ್ತೆ ಅಂತಂದ್ರೆ, ದೇವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು, ದೇವರನ್ನು
ಬಹಳ ಆಶ್ರಯಿಸಿಕೊಂಡು ದೇವರ ಅದ್ಭುತ ಕಾರ್ಯಗಳನ್ನು ಅನುಭವಿಸಿದಂತ ಅವರು ಹೇಳಲಿಕ್ಕಾಗತ್ತೆ, ಹೌದು ಮಾತು ಸತ್ಯ, ನಾನು ಕ್ರಿಸ್ತನನ್ನು ಬಿಟ್ಟು ಏನು ಮಾಡ್ಲಿಕ್ಕಾಗಲ್ಲ, ನನ್ನ ವಾಕ್ಯವನ್ನು ಬಿಟ್ಟು ಏನು ಮಾಡ್ಲಿಕ್ಕಾಗಲ್ಲ. ಯಾಕಂತಂದ್ರೆ ಕ್ರಿಸ್ತನು ನನ್ನ ಪಕ್ಷದಲ್ಲಿ ಇಲ್ಲದೆ ಇದ್ದು, ನನ್ನ ಬಳಿಯಲ್ಲಿ ಎಲ್ಲವೂ ಇದ್ದು, ಎಲ್ಲವನ್ನು ನಾನು ಮಾಡಿ ಸಿದ್ಧನಾಗಿದ್ದರು, ಕ್ರಿಸ್ತನು ನನ್ನ ಪಕ್ಷದಲ್ಲಿ ಇಲ್ಲದೆ ಹೋದರೆ ವೇಸ್ಟ್. ನಾನು ಸಿದ್ಧ ಮಾಡಿದ್ದೆಲ್ಲ ಪ್ರಯೋಜನವಿಲ್ಲ. ನಾನು ಸಿದ್ಧ ಮಾಡಿದ್ದೆಲ್ಲದರಿಂದಲೂ ಏನು ಪ್ರಯೋಜನವಿರೋದಿಲ್ಲ, ಏನು ಪ್ರಯೋಜನ. ಯಾಕಂತಂದ್ರೆ ನಾನು ಕ್ರಿಸ್ತನಿಗೋಸ್ಕರ ನಿಂತಾಗ ಕ್ರಿಸ್ತನು ನನಗೋಸ್ಕರ ನಿಂತಾನೆ. ವಾಕ್ಯಕ್ಕೋಸ್ಕರ ನಾವು ನಿಂತಾಗ, ದೇವರಿಗೋಸ್ಕರ ನಾವು ನಿಂತಾಗ ದೇವರು ನಮಗೋಸ್ಕರವಾಗಿ ನಿಲ್ತಾರೆ ಪ್ರಿಯರೇ. ಇದು ಸತ್ಯ, ಇದು ಸತ್ಯ. ನಿನ್ನ ಸುತ್ತಲೂ ಬೇಲಿಯನ್ನಾಕ್ತಾರೆ. ನಿನಗೆ ಬೇಕಾಗಿರುವಂತ ರಕ್ಷಣೆಯನ್ನ ಕ್ರಿಸ್ತನು ಒದಗಿಸಿಕೊಡುತ್ತಾರೆ. ಯಾವ ಕೊರತೆ, ಯಾವ ಕಡಿಮೆ, ಯಾವುದೇ ರೀತಿಯಾದಂತ ತೊಂದರೆಗಳು ಗುರಿಯಾಗದಂತೆ ದೇವರು ತನ್ನ ರೆಕ್ಕೆಗಳಲ್ಲಿ ಭದ್ರ ಮಾಡ್ತಾರೆ. ಯಾಕಂತಂದ್ರೆ ನೀನು ನನ್ನಲ್ಲಿರುವ ಕಾರಣ, ನೀನು ನನ್ನ ಜೊತೆಗೆ ಅಂಟಿಕೊಂಡಿರುವ ಕಾರಣ. ನೀನು ಅಳ್ಳಾಡ್ತೀಯೇನೋ ಮಗನೇ, ನೆನಪಿಟ್ಕೋ, ಬೀಳಲ್ಲ, ಬೀಳಲ್ಲ. ಹಾಗಂತಂದ್ರ ಶೋಧನೆಗಳು ಬರ್ತವೆ, ಹಿಂಸೆಗಳು ಬರ್ತವೆ, ತೊಂದರೆಗಳು ಬರ್ತವೆ, ಎಲ್ಲವೂ ಬರ್ತವೆ. ಮೈ ಡಿಯರ್ ಫ್ರೆಂಡ್, ರಿಮೆಂಬರ್ ಇಟ್. ಕ್ರಿಸ್ತನು ನಮ್ಮ ಪಕ್ಷದಲ್ಲಿದ್ದರೆ ಬೀಳಲ್ಲ, ಬೀಳಲ್ಲ. ವಾಕ್ಯ ತಿಳಿದ ಮೇಲೆ ಕ್ರಿಸ್ತನ ನಮ್ಮ ಶೋಧನೆಗಳು ಬರಬಾರ್ದಲ್ಲ? ಬರ್ತವೆ ಸರ್, ಬರ್ತವೆ. ಬಂದ್ರೇನೆ ನಾನು ಕ್ರೈಸ್ತನು, ಬಂದ್ರೇನೆ ನಾನು ದೇವರಲ್ಲಿ ನಿಲ್ಲಿಕ್ಕಾಗತ್ತೆ. ಬಂದಿಲ್ಲ ಅಂದ್ರೆ ಆಗಲ್ಲ. ಬಂದ ನಂತರವೂ ಕೂಡ ಬೀಳದೆ ದೇವರಲ್ಲಿ ನಿಂತಿದ್ದೇನೆ ಅಂತಂದ್ರೆ ಅದಕ್ಕೆ ಕಾರಣ ದೇವರು, ಅದಕ್ಕೆ ಕಾರಣ ಕ್ರಿಸ್ತನ, ಅದಕ್ಕೆ ಕಾರಣವಾಗಿ ಏನು ಬೇಕಾದ್ರೂ, ಏನು ಏನು ಯು ನೇಮ್ ಇಟ್, ಏನು ಬೇಕಾದರೂ ನಾವು ಮಾಡಿ ವಾಕ್ಯ ಕ್ರಿಸ್ತನನ್ನು ನಾವು ದೂರ ಮಾಡಿಕೊಂಡರೆ ಎಲ್ಲವೂ ಶೂನ್ಯ, ಎಲ್ಲವೂ ಶೂನ್ಯ. ಝೀರೋ, ಝೀರೋ, ಶೂನ್ಯ, ಶೂನ್ಯ. ಪ್ರೇರೆ, ಶೂನ್ಯವಾಗಿದ್ದಂತ ನಮ್ಮನ್ನು, ಒಂದು ಹಾಡಿದೆಯಲ್ಲ, ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆ. ಶೂನ್ಯವಾಗಿದ್ದ ನಮ್ಮನ್ನು 100ರಷ್ಟು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡು ಹೆಚ್ಚಿಸಿದ ನಂತರ ನಮಗೆ ಅತಿ ಬುದ್ಧಿವಂತಿಕೆ ಜಾಸ್ತಿಯಾಗಿ ಮತ್ತೆ ಶೂನ್ಯಕ್ಕೆ ಹೋಗ್ಬಿಟ್ರೆ ನಮಗಿಂತ ಮೂರ್ಖರು ಬೇರೆ ಯಾರಿರೋದಿಲ್ಲ, ಬೇರೆ ಯಾರಿರೋದಿಲ್ಲ. ಬೆಳಿಬೇಕು, ಬೆಳಬಾರದು. ದೇವರಲ್ಲಿ ಅಭಿವೃದ್ಧಿ ಆಗಬೇಕು, ಹೀನವಾಗಬಾರದು ದೇವರ ದೃಷ್ಟಿಯಲ್ಲಿ. ಪ್ರೇರೆ, ಎಂದಿಗೂ ಎಂದಿಗೂ ಅರ್ಥ ಮಾಡಿಕೊಳ್ಳಿ, ದೇವರ ದೃಷ್ಟಿಯಲ್ಲಿ ಹೀನವಾಗಬಾರದು. ಆತರ ಆಗಬಾರದು ಅಂತಂದ್ರೆ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ನಾನು ಆತನ ಜೊತೆಗೆ ಅಂಟುಕೊಂಡಿರ್ಬೇಕು, ಆತನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಇಟ್ಕೊಳ್ಬೇಕು. ಇದು ಇಲ್ಲದೆ ಏನು ಮಾಡಿದರೂ ಕೂಡ ಪ್ರಯೋಜನವಿರೋದಿಲ್ಲ. ನಾವು ದೇವರಿಗೋಸ್ಕರ ನಿಂತಾಗ ದೇವರು ನಮ್ಮ ಕಾರ್ಯಗಳನ್ನು ಸಫಲ ಮಾಡುವುದಕ್ಕಾಗಿ ಪಂಚಭೂತಗಳನ್ನು ಬೇಕಾದ್ರೆ ನಿಲ್ಲಿಸುತ್ತಾನೆ, ಪಂಚಭೂತಗಳನ್ನು ಬೇಕಾದ್ರೆ ನಿಲ್ಲಿಸ್ತಾನೆ. ಯಾಕಂತಂದ್ರೆ ನಮ್ಮೊಬ್ಬರಿಗೋಸ್ಕರ, ಜಸ್ಟ್ ಫಾರ್ ಒನ್, ನಿನಗೋಸ್ಕರ, ನನಗೋಸ್ಕರ. ಯಾಕಂದ್ರೆ ನನಗೋಸ್ಕರ ನಿಂತಿದೆಯಲ್ಲ, ನನ್ನ ಕೆಲಸ ಮಾಡ್ತಿದೆಯಲ್ಲ, ನನ್ನ ವಾಕ್ಯಕ್ಕೆ ವಿಧೇಯನಾಗಿದೆಯಲ್ಲ, ಐ ಸ್ಟಾಪ್ ಎನಿಥಿಂಗ್. ಸೂರ್ಯನನ್ನ ನಿಲ್ಲಿಸಿದ್ದಾನೆ, ಚಂದ್ರನನ್ನ ನಿಲ್ಲಿಸಿದಂತ ದೇವರು ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಿ ಆ ಪ್ರಾರ್ಥನೆಗೆ ಪ್ರತ್ಯುತ್ತರವನ್ನ ದೇವರು ಕೊಡಲ್ವಾ ಪ್ರೇರೆ? ಖಂಡಿತ ಕೊಡ್ತಾರೆ. ಯಾವಾಗ ನಾವು ಕ್ರಿಸ್ತನಲ್ಲಿದ್ದಾಗ, ನಾವು ದೇವರಲ್ಲಿದ್ದಾಗ, ನಾವು ವಾಕ್ಯಕ್ಕೆ ವಿಧೇಯರಾಗಿ ನಡೆದಾಗ. ರೀಸೆಂಟ್ ಆಗಿ ಮಂಡ್ಯದಲ್ಲಿ ಮೀಟಿಂಗ್ ಆಯ್ತಲ್ಲ, ರೇಖಾ ಆಂಟಿ ಅವರು. ಈ ಮೀಟಿಂಗ್ ಇವತ್ತೇ ನನಗೆ ಇವತ್ತಂತೀನಿ, ನೆನ್ನೆ ನನಗೆ ಗೊತ್ತಾಗಿದ್ದು. ಆಂಟಿ ಅವ್ರು ಕಾಲ್ ಮಾಡಿದಾಗ ಗೊತ್ತಾಗಿ. ಮಳೆ ಬರ್ಬೇಕು ಆಕ್ಚುಲಿ, ಪ್ರತಿ ವರ್ಷ ಆ ಟೈಮಿಗೆ ಬರುತ್ತಂತೆ. ಆ ಊರು ಹಬ್ಬದಲ್ಲಿ ಮಳೆ ಬರ್ಬೇಕಂತಾನೆ ಊರು ಹಬ್ಬ ಮಾಡ್ತಾರ. ಮಳೆ ಬರ್ಬೇಕಿತ್ತು, ಆದರೆ
ಎಲ್ಲಾ ಸಿದ್ಧ ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷ ಮಳೆ ಬರ್ತಿತ್ತು, ಅದಕ್ಕೋಸ್ಕರನೇ ಹಬ್ಬ ಅವ್ರು ಮಾಡೋದು. ಎಲ್ಲರೂ ಫಿಕ್ಸ್ ಆಗಿ ಇವತ್ತು ಮಳೆ ಬರುತ್ತೆ. ಬಟ್ ಮಳೆ ಬಂದಿಲ್ಲ. ಮೀಟಿಂಗ್ ನಡೀತು, ಅದ್ಭುತವಾಗಿ ನಡೀತು. ಅಂದುಕೊಂಡದ್ದಕ್ಕಿಂತ ಚೆನ್ನಾಗಿ ಮೀಟಿಂಗ್ ನಡೀತು. ಅನೇಕರು ಸೇರಿ ಬಂದರು. ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತಂದ್ರೆ, ಎಲ್ಲ ಮಾಡ್ಕೊಂಡ್ಮೇಲೆ ಮಳೆ ಬಂತು ಅನ್ಕೊಳ್ಳಿ, ಇಷ್ಟೆಲ್ಲ ಮಾಡಿ ಏನಾದ್ರೂ ಪ್ರಯೋಜನವಿದೆಯಾ? ಇಲ್ವಲ್ಲ. ಬಹಳ ಸತಿ ನಾವು ಮಾಡುವಂಥದ್ದೇ, ದೇವರೇ ನನ್ನ ಬಳಿಯಲ್ಲಿ ಅದಿದೆ, ನನ್ನ ಬಳಿಯಲ್ಲಿ ಇದಿದೆ, ನಾನು ಅದು ಮಾಡ್ಲಿಕ್ಕಾಗತ್ತೆ, ಇದು ಮಾಡ್ಲಿಕ್ಕಾಗತ್ತೆ, ಹಂಗ ಮಾಡ್ತೇನೆ, ಹಿಂಗ ಮಾಡ್ತೇನೆ, ಎಲ್ಲ ಮಾಡ್ತೇವೆ. ಮುಖ್ಯವಾದದ್ದನ್ನ ಬಿಡ್ತೇವೆ. ದೇವರೇ ಇಷ್ಟೆಲ್ಲ ನಾನು ಮಾಡ್ತಿದ್ದೇನೆ, ಸರಿನಾ? ನಿನಗೆ ಒಪ್ಪಿಗೆನಾ? ನೀನ್ ನನ್ನ ಜೊತೆಗಿದೆಯಾ? ಈ ಮಾತು ಕೇಳೋದು ನಾವು ಬಹಳ ಸತಿ ಮರೀತೇವೆ. ಇದನ್ನ ಕ್ರಿಸ್ತನನ್ನ ಕೇಳೋದನ್ನ ನಾವು ಮರಿತೇವೆ. ಯಾವಾಗಾದ್ರೂ ಕೇಳೋದನ್ನ ಮರಿತೇವಲ್ವ? ಎಲ್ಲಾ ಮಾಡ್ತೇವೆ. ನಿನ್ನ ಕೈಯಲ್ಲದೆ ಇರುವಂತದ್ದೇನೋ ಒಂದು ಹಾಕ್ಬಿಡುತ್ತೆ. ಯಾಕಂತಂದ್ರೆ ನೀನ್ ಎಲ್ಲ ಕಂಟ್ರೋಲ್ ಮಾಡಬಹುದು, ಬಟ್ ನಿನ್ನ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರುವಂತದ್ದು ಕೆಲವಿದ್ದಾವೆ. ಅದನ್ನು ಕಂಟ್ರೋಲ್ ಮಾಡುವ ಅದನ್ನು ದೇವರು ಮಾತ್ರ. When you start surrendering yourself to God will be controller of your life. ಯಾವಾಗಾದ್ರೂ ಕ್ರಿಸ್ತನಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುತ್ತೇವೋ ಆವಾಗ ನಮ್ಮ ನಾಯಕನು, ನಮ್ಮ ಒಡೆಯನು, ನಮ್ಮ ಗುರಾಣಿ ಕ್ರಿಸ್ತನಾಗಿ ನಮ್ಮನ್ನು ಮುಂದಕ್ಕೆ ನಡೆಸುವ ಆತನಾಗಿದ್ದಾನೆ. ನಿಜವಾಗ್ಲೂ ಅಷ್ಟು ಏರ್ಪಾಟುಗಳನ್ನು ಎಲ್ಲವನ್ನು ಮಾಡಿದರು. ಮಳೆ ಬಿದ್ದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ದಟ್ ಇಸ್ ದ ಫಸ್ಟ್ ಟೈಮ್, ಮೊದಲನೇ ಬಾರಿ. ಅದು ಎಲ್ಲರೂ ಹೇಳ್ತಿದ್ದಾರೆ ಮಳೆ ಬೀಳುತ್ತೆ. ಆ ಮೊದಲನೇ ಬಾರಿ ನಿಜವಾಗ್ಲೂ ಮಳೆ ಬಿದ್ದಿದ್ರೆ ಏನ್ ಪರಿಸ್ಥಿತಿ ಹೇಳಿ? ಏನ್ ಪರಿಸ್ಥಿತಿ? ಅವರು ಕಷ್ಟಪಟ್ಟು ನೆಕ್ಸ್ಟ್ ಟೈಮ್ ಅವರು ಒಂದು ವೇಳೆ ಮೀಟಿಂಗ್ ಇಟ್ಟಿದ್ರು ಕೂಡ ಆ ಫಸ್ಟ್ ಇಂಪ್ಯಾಕ್ಟ್ ಇರುತ್ತೆ ನೋಡಿ, ಅದು ಖಂಡಿತ ಇರುತ್ತೆ. ತೆಗಿಲಿಕ್ಕಾಗಲ್ಲ. ಅಂದ್ರೆ ಅಲ್ಲಿ ಅವಮಾನ ಆಗುವಂಥದ್ದು ನಮಗಲ್ಲ ಪ್ರೇರೆ, ದೇವರಿಗೆ ಅವಮಾನ ಆಗ್ಬಾರ್ದು ಅಂತಂದ್ರೆ ನಮಗ ಅವಮಾನ ಆಗ್ಬಾರ್ದು. ಅಷ್ಟೇ ಸಿಂಪಲ್. ದೇವರ ಜೊತೆಗೆ ನಾವಿದ್ದರೆ ದೇವರು ಹಿಂಗೆ ಅರ್ಥ ಆಗ್ತಾರೆ ಪ್ರೇರೆ. ದೇವರ ಅರ್ಥ ಆಗೋದು ಹೇಗೆ ಗೊತ್ತಾ? ಹೀಗೆ ದೇವರನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಕೂಡ ಹೀಗೆ. ಯಾವಾಗಾದ್ರೆ ದೇವರು ಈ ಮಟ್ಟಕ್ಕೆ ನಮ್ಮ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಡ್ತಾರಲ್ಲ ಪ್ರೇರೆ, ಅವಾಗ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಮಾಡುವಂತ ಪ್ರಾರ್ಥನೆ ಇದಿರುತ್ತೆ, ಕರ್ತನೇ ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗ್ಲಿ, ನಿನ್ನ ಸನ್ನಿಧಾನವನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗ್ಲಿಕ್ಕೆ ಆಗತ್ತೆ? ನೀನು ನನ್ನ ಜೀವನದಲ್ಲಿ ಇರಬೇಕು, ನೀನು ನನ್ನ ಬದುಕಿನಲ್ಲಿ ಇರಬೇಕು ಸ್ವಾಮಿ, ನಿನ್ನನ್ನು ಬಿಟ್ಟರೆ ನಾನು ಏನು ಮಾಡ್ಲಿಕ್ಕಾಗಲ್ಲ. ಆ ಮಾತನ್ನು ನಾವು ಹೇಳಲಿಕ್ಕಾಗತ್ತೆ. ಎಲ್ಲರೂ ಹೇಳಕ್ಕಾಗಲ್ಲ ಪ್ರೇರೆ ಈ ಮಾತು. ಕ್ರೈಸ್ತರೆಲ್ಲರೂ ಈ ಮಾತುಗಳನ್ನು ಹೇಳಲಿಕ್ಕಾಗಲ್ಲ. ಯಾಕಂತಂದ್ರೆ ಅನುಭವ ಇಲ್ವಲ್ಲ. When you don't have experience, you can't express it. You can't. ಹೇಳ್ಬೋದು, ಹೌದು ದೇವರು ನನ್ನ ಪಕ್ಷದಲ್ಲಿದ್ರೆ, ಹೌದು ಯು ಕ್ಯಾನ್ ಟೆಲ್, ಬಟ್ ಯು ಕಾಂಟ್ ಎಕ್ಸ್ಪ್ರೆಸ್. ಯು ಡೋಂಟ್ ನೋ ದ ಟೇಸ್ಟ್ ಆಫ್ ದಟ್. ಆ ರುಚಿ ಏನನ್ನೋದು ಗೊತ್ತಿಲ್ಲದೆ ಇದ್ದಾಗ ವಿ ಕಾಂಟ್. ಕ್ರೈಸ್ತರೆ ನೋಡಿ, ಪೇತ್ರನು ಹೇಳುವಂತ ಮಾತು ಒಮ್ಮೆ ನೋಡಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 68ನೇ ವಚನ. 6ನೇ ಅಧ್ಯಾಯದಲ್ಲಿ 68ನೇ ವಚನ. ಎಲ್ಲರೂ ಹೋಗ್ಬಿಟ್ಟಿದ್ದಾರೆ, ನೀವು ಹಂಗಿದ್ರೆ ಹೋಗ್ಬಿಡಿ ಅಂತ ಸ್ವಾಮಿಯವರು ಹೇಳಿದಾಗ ಶಿಷ್ಯರು ಹೇಳ್ತಿರುವಂತ ಮಾತು. ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಎನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯ ಉಂಟು. ಎಂತ ಮಾತು ನೋಡಿ ಪ್ರೇರೆ, ಪೇತ್ರನ ಹೇಳ್ತಿರುವಂತ ಮಾತು. ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ವೇರ್ ಕ್ಯಾನ್ ವಿ ಗೋ? ಎಲ್ಲಿಗೆ ಹೋಗ್ಲಿಕ್ಕೆ ಆಗತ್ತೆ? ಏನಯ್ಯ ಪೇತ್ರನೇ, ನಿನ್ಗೇನ್ ಬುದ್ಧಿ ಇಲ್ವಾ, ಟ್ಯಾಲೆಂಟ್ ಇಲ್ವಾ, ಕೆಲ್ಸ ಇಲ್ವಾ ಕೈಯಲ್ಲಿ? ಹೋಗು ಮೀನ್ ಹಿಡ್ಕೋ, ಹೋಗು ಸಂಸಾರ ನಡೆಸು, ಹೋಗು ದೋಣಿ ಎತ್ತು, ಏನ್ ಮಾಡಕ್ಕಾಗಲ್ಲ ನಿನ್ ಕೈಯಿಂದ, ಹೋಗ್ ಮಾಡು. ಪೇತ್ರನಿಗೆ ಅರ್ಥ ಆಯ್ತು,
ಎಲ್ಲಿಗೆ ಹೋಗ್ಲಿ ನಾವು? ಎಲ್ಲಿಗೆ ಹೋಗ್ಲಿ ಸ್ವಾಮಿ? ನಾನು ಎಲ್ಲಿಗೆ ಹೋಗ್ಲಿ ಸ್ವಾಮಿ? ಎಲ್ಲಿಗೆ ಹೋಗ್ಲಿ? ನಾನು ಮತ್ತೆ ಹೋದ್ರೆ ಬಲೆ ಬೀಸಿ ಮೀನ್ ಹಿಡಿಬಹುದೇನೋ, ಆದ್ರೆ ನಿನ್ನನ್ನ ಕಳ್ಕೊಂಡೆಂಬಂತ ದುಃಖ ನಾನು ಯಾವತ್ತೂ ಮರಳಿಕ್ಕಾಗಲ್ಲ. ನಿನ್ನಿಂದ ದೂರ ಆದೆ ಎಂಬಂತ ಆ ನೋವು, ಆ ಸಂಕಟ ನಾನು ಎಂದಿಗೂ ಮರಳಿಕ್ಕಾಗಲ್ಲ, ಎಂದಿಗೂ ಮರಳಿಕ್ಕಾಗಲ್ಲ. ಪ್ರೇರೆ, ವಾಕ್ಯ ನಮ್ಗೆ ಅರ್ಥ ಆದ ನಂತರ ನಾವು ನಮ್ಮ ಬಾಯಿಂದ ಹೊರಡುವಂತ ಮಾತುಗಳು ಹೀಗಿರ್ತವೆ ಪ್ರೇರೆ, ಹೀಗಿರ್ತವೆ. ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯಗಳುಂಟು. ನಿನ್ನಲ್ಲಿ ನಿತ್ಯ ಜೀವವಿದೆ. ನಿನ್ನಲ್ಲಿ ನೀನೇ ಜೀವದ ಬುಗ್ಗೆ ಆಗಿದೆಯಾ. ನಿನ್ನನ್ನು ಬಿಟ್ಟು ನಾವು ವೇರ್ ಕ್ಯಾನ್ ವಿ ಗೋ? ಎಲ್ಲಿಗೆ ಹೋಗ್ಲಿಕ್ಕಾಗತ್ತೆ? ಐ ಕಾಂಟ್. ಆಗಲ್ಲ ಸ್ವಾಮಿ, ಆಗಲ್ಲ. ಕ್ರೈಸ್ತರೇ, ಸೇರಿ ಬಂದಂತ ನಾವೆಲ್ಲರೂ ಒಮ್ಮೆ ಗಮನವಿಟ್ಟು ದೇವರ ವಾಕ್ಯಗಳನ್ನ ಕೇಳೋಣ. ಆತನನ್ನ ಬಿಟ್ಟು ದೂರವಾಗಿ ಜೀವಿಸುವಷ್ಟು ಕೆಪಾಸಿಟಿ ಇಲ್ಲ ನಮಗೆ. ಆತನಿರಬೇಕು, ಆತನು ಬರಬೇಕು, ಆತನ ಜೊತೆಗೆ ನಾವಿರಬೇಕು, ನಮ್ಮ ಜೊತೆಗೆ ಆತನಿರಬೇಕು. ಇದ್ದರೇನೆ ನಾವು ಮುಂದೋಗ್ಲಿಕ್ಕೆ ಸಾಧ್ಯ. ಪೇತ್ರನ ಹೇಳ್ತಿರುವಂತ ಮಾತು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯಗಳುಂಟು. ಈ ಮಾತನ್ನ ಹೇಳಿದ ಪೇತ್ರನೇ ತಾನೇ ಕೊನೆಗೆ ಯೇಸು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದವನು. ಈ ಮಾತುಗಳನ್ನು ಹೇಳಿದಂತ ಪೇತ್ರನೇ ತಾನೇ ಪ್ರೇರೆ ನಾನು ಅರಿಯನೆಂಬುದಾಗಿ ಹೇಳಿ ಬೊಂಕಿದವನು. ಯೇಸು ಸ್ವಾಮಿ ಹೇಳಿಲ್ವಾ? ಹೇಳಿದರೆ, ಮಗನೇ ಬೊಂಕ್ತಿಯ ನೀನು, ಸುಳ್ಳು ಹೇಳಲ್ಲ ನಾನು ಅಂತಂದ ಕೋಳಿ ಕೂಗಿದ ಮೇಲೆ ಅರ್ಥ ಆಯ್ತು. ಬಹಳ ಸತಿ ನಾವು ಕೂಡ ತಪ್ಪು ಅಂತ ಗೊತ್ತಾದ ನಂತರವೂ ಮಾಡ್ತಿರ್ತೇವೆ. ಅದು ಗೊತ್ತಾದ ಮೇಲೆ ಮಲಿನವಾಗ್ಬಿಟ್ಟಿರ್ತೇವೆ. ಸಮಯವಿದ್ದರೆ, ಅವಕಾಶವಿದ್ದರೆ, ನಿನ್ನೆ ಸಂಜೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮೆಸೇಜ್ ರಿಲೀಸ್ ಆಗಿ ಒಂದು ಮೆಸೇಜ್ ಬಂದಿದೆ. ಸಾಧ್ಯವಾದರೆ ಆ ಸಂದೇಶವನ್ನೇ ಕೇಳಲಿಕ್ಕೆ ಪ್ರಯತ್ನಿಸಿ. ಕರುವಿಕೆಯನ್ನು ಮರೆತು ದೇವರಿಂದ ದೂರ ಆಗಬಾರದೆಂಬುದಾಗಿ ಪೇತ್ರನ ಬಗ್ಗೆ, ಯಾವ ಸಂದರ್ಭವನ್ನಾದ್ರೆ ನಾವ್ ಇವಾಗ ಮಾತನಾಡ್ತಿದ್ದೇವಲ್ಲ, ಆ ಸಂದರ್ಭದ ಬಗ್ಗೆ ಬಹಳ ಒಳ್ಳೆ ವಿವರಣೆ. ಅಂದ್ರೆ ಯಾವಾಗಾದ್ರೆ ನಾವು ಕ್ರಿಸ್ತನಿಂದ ದೂರವಾಗ್ತೇವಲ್ವ ಪ್ರೇರೆ, ಅದು ಎಲ್ಲವನ್ನು ಸಂಪಾದಿಸಿಕೊಂಡು ಕ್ರಿಸ್ತನನ್ನ ಕಳ್ಕೊಂಡ್ರೆ ಅದರಿಂದ ಪ್ರಯೋಜನವೇನಿರೋದಿಲ್ಲ. ಗಾಡಿ ತಗೊಂಡ್ವಿ, ಕೀ ಇಲ್ಲ, ಏನ್ ಪ್ರಯೋಜನ? ಎಲ್ಲಾ ದುಡಿದುಕೊಂಡ್ವಿ, ಎಲ್ಲಾ ಸಂಪಾದನೆ ಮಾಡಿ ಲೋಕವನ್ನೆಲ್ಲಾ ಸಂಪಾದಿಸಿಕೊಳ್ಳುವಷ್ಟು ಕೆಪಾಸಿಟಿ ನಮ್ಮ ಹತ್ರ ಇದೆ. ಕ್ರಿಸ್ತನನ್ನ ಕಳ್ಕೊಂಡ್ವಿ, ಕೀ ಕಳ್ಕೊಂಡ್ರೆ ಎಲ್ಲವೂ ಕಳ್ಕೊಂಡ ಹಾಗೆ. ಪ್ರಿಯರೇ, ಆತನ ಜೊತೆಗೆ ಅಂಟಿಕೊಂಡು ಜೀವಿಸೋಣ, ಆತನ ವಾಕ್ಯಕ್ಕೆ ವಿಧರಾಗಿ ಬದುಕೋಣ. ಸಾಕು, ಇಷ್ಟರವರೆಗೂ ಮಾಡಿದ್ದು ಸಾಕು. ಇನ್ನು ಮುಂದಾದರೂ ಭಯ, ಭಕ್ತಿ, ನಂಬಿಕೆ, ವಿಶ್ವಾಸ, ಯಾವ ಫಲಗಳನ್ನಾದ್ರೆ ಆತ್ಮೀಯ ಫಲಗಳೆಂದು ದೇವರು ಸತ್ಯವೇದದಲ್ಲಿ ಬರೆಸಿ ಗಲಾತ್ಯದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಹೇಳಿದಾರೋ ಅವುಗಳನ್ನು ನಾವು ಹಿಂಬಾಲಿಸೋಣ, ಅವುಗಳಿಗೆ ವಿಧೇಯರಾಗಿ ಬದುಕೋಣ, ದೇವರ ಚಿತ್ತವನ್ನು ನೆರವೇರಿಸೋಣ. ಒಂದಂತೂ ಸತ್ಯ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಕಾಂಟ್ ಡೂ ಎನಿಥಿಂಗ್. ನೀವು ಅಪ್ಪ ಅಮ್ಮನ್ನ ಬಿಟ್ಟು ಒಳ್ಳೆ ವಿದ್ಯಾಭ್ಯಾಸವನ್ನ ಹೊಂದಬಹುದು, ಅಪ್ಪ ಅಮ್ಮನ್ನ ಬಿಟ್ಟು ಒಳ್ಳೆ ರೀತಿ ಸೆಟಲ್ ಕೂಡ ಆಗಬಹುದು, ಬಟ್ ನನ್ನನ್ನು ಬಿಟ್ಟು ಮಾತ್ರ ನೀವು ಏನು ಮಾಡ್ಲಿಕ್ಕೆ ಆಗಲ್ಲ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಕರ್ತನೆ, ನಿಮ್ಮ ವಾಕ್ಯ ಬಹಳ ಶ್ರೇಷ್ಠವಾದದ್ದು ಸ್ವಾಮಿ. ಅದು ಜೇನುತುಪ್ಪಕ್ಕಿಂತಲೂ, ಶೋಧಿಸದ ಜೇನಿಗಿಂತಲೂ ಬಹಳ ಸಿಹಿ ಸ್ವಾಮಿ ನಿಮ್ಮ ಮಾತುಗಳು. ಹೌದು ಕರ್ತನೆ, ಅದು ಕೇಳುವುದಕ್ಕೂ ಇಂಪಾದ ಮಾತುಗಳೇ, ಬದುಕುವುದಕ್ಕೂ ರಮ್ಯವಾದ ಮಾತುಗಳೇ ಸ್ವಾಮಿ. ಕರ್ತನೆ, ನಮ್ಮನ್ನು ಬಲಪಡಿಸಿ,
ನಿಮ್ಮ ವಾಕ್ಯದಲ್ಲಿರುವಂತಹ ಮಾಧುರ್ಯವನ್ನು ಅರಿತು ಆ ರುಚಿಯನ್ನು ತಿಳಿದು ನಿಮಗೆ ಮಾತ್ರ ವಿಧಿಯರಾಗಿ ಜೀವಿಸೋದಕ್ಕೆ ನಮಗೆ ಸಹಾಯ ಮಾಡಿ. ನಿಮ್ಮನ್ನು ಬಿಟ್ಟು ನಾವು ಏನು ಮಾಡ್ಲಿಕ್ಕಾಗಲ್ಲ ಕರ್ತನೆ. ಅದು ನೀವೇ ಹೇಳಿದ್ದೀರಾ, ನೀವೇ ಹೇಳುವುದಿಲ್ಲ. ನಾವು ಏನು ಮಾಡ್ಲಿಕ್ಕಾಗಲ್ಲ. ಬಿಡದಂತೆ ನಮಗೆ ಸಹಾಯ ಮಾಡಿ. ದೃಢ ಮನಸ್ಸನ್ನು ನಮ್ಮೆಲ್ಲರಿಗೂ ಕೊಟ್ಟು ನಡೆಸಿ. ಬಲಹೀನತೆಗಳಿದ್ದಾವೆ, ಬಲಪಡಿಸಿ. ನಿಮ್ಮಿಂದ ದೂರವಾಗುವಂತ ದೌರ್ಭಾಗ್ಯರಾಗಿ ನಾವಿರದಂತೆ ನಿಮ್ಮನ್ನು ಅಂಟಿಕೊಂಡು ಪೇತ್ರನು ಹೇಳಿದ ಹಾಗೆ ಸ್ವಾಮಿ, ನಿಮ್ಮನ್ನು ಬಿಟ್ಟು ನಾವೆಲ್ಲಿಗೆ ಹೋಗಲಿ? ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ಜೀವವಿದೆ, ನಿನ್ನಲ್ಲಿ ನಿತ್ಯ ಜೀವವಿದೆ. ಆ ಜೀವವನ್ನು ಹೊಂದಿಕೊಂಡು ನಾವೆಲ್ಲರೂ ಈ ಲೋಕದಲ್ಲಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ಹಾಗೆ ನೀವು ಮಾಡಿ ನಡೆಸುತ್ತೀರೆಂಬುದಾಗಿ ನಂಬುತ್ತಾ ಈ ದಿನ ಈ ಮಾತುಗಳನ್ನು ಕುಡಿದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಸೇರಿ ಬಂದಿರುವಂತೆಲ್ಲ ನಿಮ್ಮ ಮಕ್ಕಳನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತೇನೆ. ಪ್ರತಿಯೊಬ್ಬರನ್ನು ಬಲಪಡಿಸಿ ಕರ್ತನೆ, ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮಗೆ ವಿಧೇಯರಾಗಿ, ನಿಮ್ಮನ್ನು ಮೆಚ್ಚಿಸುವವರಾಗಿ, ನಿಮ್ಮನ್ನು ಲೋಕದಲ್ಲಿ ಮಹಿಮೆ ಪಡಿಸುವವರಾಗಿ ನಾವೆಲ್ಲರಿರುವ ಹಾಗೆ ನಮಗೆ ಸಹಾಯ ಮಾಡಿ. ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕಾಗಿ ಪ್ರಯಾಸ ಪಡುತ್ತಿರುವಂತ ನಿಮ್ಮ ಮಕ್ಕಳನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತೇನೆ ಸ್ವಾಮಿ. ಕರ್ತನೆ, ನೀವು ಎಲ್ಲರ ನೋವನ್ನು ನೋಡುವಂತವರು, ಎಲ್ಲರ ಶ್ರಮೆಯನ್ನು ನೋಡುವಂತವರು, ತಕ್ಕ ಪ್ರತಿಫಲವನ್ನು ನೀವು ಕೊಡುವಂತವರಾಗಿದ್ದೀರಾ. ಪ್ರತಿಫಲವನ್ನು ಕೊಡಿ, ನಡೆಸಿ. ಯಾವ ಒಬ್ಬರು ನಿಮ್ಮಿಂದ ದೂರವಾಗಬಾರದು, ಎಲ್ಲರೂ ನಿಮಗೆ ಹತ್ತಿರವಾಗಿ ಜೀವಿಸೋದಕ್ಕೆ ನೀವು ಸಹಾಯ ಮಾಡಿ ನಡೆಸುತ್ತೀರೆಂಬುದಾಗಿ ನಂಬುತ್ತಾ ನಮ್ಮೆಲ್ಲರನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಡುತ್ತೇನೆ. ನೀವೇ ತಾನೇ ನಮ್ಮ ಜೊತೆಗಾರನಾಗಿದ್ದು ನಡೆಸಿ ಬಲಪಡಿಸಿ ನಮ್ಮೆಲ್ಲರ ಮೂಲಕ ನೀವು ಒಬ್ಬರೇ ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಎಲ್ಲರಿಗೂ ವಂದನೆಗಳು.